ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಸಿದ್ಧೇಭ್ಯ. ಮನಸ್ಸು ನಿನ್ನ ನಿಜವಾದ ಶಕ್ತಿ. ಮನಸ್ಸು ಅಷ್ಟೇನು ಇದು ಕೇವಲ ಆಲೋಚನೆಗಳ ಒಂದು ಗುಚ್ಚುವು ಅಥವಾ ನಮ್ಮ ಬದುಕನ್ನು ರೂಪಿಸುವ ಮಹಾಶಕ್ತಿಯೋ? ಉತ್ತರ ಸುಲಭ. ಮನಸ್ಸು ಹೀಗೂ ಇರಬಹುದು, ಆದರೆ ಅದು ನಾವೇನೇಗೂ ನಿರ್ಧರಿಸುವ ರೀತಿ ಮೇಲೆ ಅವಲಂಬಿತವಾಗಿದೆ. ನಮ್ಮ ಮನಸ್ಸು ಶಾಂತಿಯು ಬೀಜ ಬಿತ್ತಬಹುದು, ಗಲಿಬಿಲಿಯ ಅರಣ್ಯವನ್ನು ಬೆಳೆಸಬಹುದು. ಯೋಚನೆಗಳ ಹರಿವು ನಿರಂತರ, ಆದರೆ ಅದನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವು ನಿಯಂತ್ರಿಸಬೇಕು. ಸಂತೋಷದ ಹಣ್ಣನ್ನು ಬಿತ್ತಬೇಕಾದರೆ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಬೇಕು. ಕೋಪ, ವಿಷಾದ, ಹತಾಶೆ ಇವುಗಳನ್ನೆಲ್ಲವೂ ಮನಸ್ಸಿನ ಕಾಡನ್ನು ಬೆಂಕಿಯಾಗಿಸಬಹುದು. ಮನಸ್ಸು ಶಕ್ತಿಯ ಮೂಲ. ನಿನ್ನ ಕನಸುಗಳನ್ನು, ನಿನ್ನ ಭಯಗಳನ್ನು, ನಿನ್ನ ಭವಿಷ್ಯವನ್ನು ತೋರುವ ಪ್ರತಿಬಿಂಬ. ಅದನ್ನು ಹೇಗೆ ಬೆಳೆಸುತ್ತಿದೆಯೋ ಆಧಾರಿತವಾಗಿ ನಿನ್ನ ಜೀವನ ದಾರಿ ರೂಪುಗೊಳ್ಳುತ್ತದೆ. ಹೆಚ್ಚಿನ ಜನರು ಮನಸ್ಸಿನ ಶಕ್ತಿಯನ್ನು ಅರಿಯದೆ ಅದನ್ನು ಉರುಳಿಸಿ ಬಿಡುತ್ತಾರೆ. ಆದರೆ ನಿಜವಾಗಿ ಮನಸ್ಸನ್ನು ಅಧೀನದಲ್ಲಿಟ್ಟಿರುವ ತಮ್ಮ ಬದುಕನ್ನು ನಿಭಾಯಿಸುತ್ತಾರೆ. ಬೇರೆಯವರ ಮಾತು, ಪರಿಸ್ಥಿತಿ, ಸನ್ನಿವೇಶ ಯಾವುದೂ ನಿನ್ನ ಮನಸ್ಸು ಹತಾಶೆಗೊಳಿಸಲು ಸಾಧ್ಯವಿಲ್ಲ. ನಿನಗೆ ಅದು ಹೇಗೆ ತಲುಪಬೇಕೆಂದು ನೀನೇ ನಿರ್ಧರಿಸಬಹುದು. ಎಂದಿಗೂ ಮರಿಬೇಡ, ಮನಸ್ಸು ನಿನ್ನ ಶತ್ರುವೂ ಆಗಬಹುದು, ನಿನ್ನ ಶ್ರೇಷ್ಠ ಮಿತ್ರನೂ ಆಗಬಹುದು. ಇದನ್ನು ಆರಿಸಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ಒಂದು ಬೆಂಕಿ ಪಟ್ಟಣ ನಿನ್ನ ಕೈಯಲ್ಲಿದ್ದರೆ ಅದನ್ನು ಮನೆ ಬೆಳಕನ್ನು ಮಾಡಬಹುದು, ಕತ್ತದಂಥ ಮನೆಯ ಬೆಳಕು ಮಾಡ್ಬೋದು. ದೀಪ ಹಚ್ಚಿ ಅದೇ ಕೆಟ್ಟಿ ಪಟ್ಟಣದಿಂದ ಮನೆಯೇ ಸುಟ್ಟು ಹಾಕಬಹುದಲ್ಲ. ಅದಕ್ಕೆ ನಿನ್ನ ಮನಸ್ಸು ನಿನ್ನ ಕೈಯಲ್ಲಿದೆ. ಆದರೆ ಹೇಗೆ ಉಪಯೋಗ ಮಾಡ್ಕೊತೀಯ? ಆತ್ಮನ್, ಹೇ ಮಾನವ, ನಾನು ಇವತ್ತು ರವಿವಾರ ಭಾನುವಾರ ನಿಮಗೆ ಇದು ಒಂದೇ ವಿಚಾರವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಆಶೀರ್ವಾದ. ನಾನು ಐಲಾಚಾರ್ಯ ಪ್ರಸಂಗ ಸಾಗರ ಮಹಾರಾಜ್. ಆಶೀರ್ವಾದ.